ನಮಸ್ಕಾರ, ಹೇಗಿದ್ದೀರಾ? ನೀವು ನೋಟಿಸ್ ಮಾಡಿದ್ರೆ ನನ್ನ ಬಾಯಿ ಮಾತ್ರ ಅಲ್ಲ, ಕೈ ಕೂಡ ಮಾತಾಡ್ತಾ ಇದೆ. ಯಾಕೆ ಅಂತ ಗೊತ್ತಾಗತ್ತೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಇಲ್ಲೂ ಕೂಡ ಕೈಗಳಿಗೆ ಮತ್ತೆ ಕೆಲಸ ಕೊಡ್ತಾ ಇದ್ದೀವಿ. ಹೇಗೆ ಅಂದ್ರೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವಾಗ ಇವತ್ತಿನ ಎಪಿಸೋಡಲ್ಲಿ ಯಾರು ಬರ್ತಾರೆ ಅಂತ ನಿಮಗೆ ಹೇಳಿದ್ರೆ ನಿಮ್ಮ ಕೈಗಳು ಎಕ್ಸ್ಟ್ರಾ ಕೆಲಸ ಮಾಡತ್ತಪ್ಪ. ಕಾಮಿಡಿ ಸೀರಿಯಲ್ಸ್ ಅಂತ ಹೇಳಿದ ತಕ್ಷಣನೇ ಟಂಗ್ ಅಂತ ಬಲ್ಬ್ ಆನ್ ಆಗೋದು ಸಿಲ್ಲಿ ಲಲ್ಲಿ. ಎಸ್, ಆ ಹೆಸರು ಕೇಳಿದ ತಕ್ಷಣ ಸಿಲ್ಲಿ ಲಲ್ಲಿಯಲ್ಲಿ ಮಾತ್ರ ಅಲ್ಲ, ಸುಮಾರು ಸಿನಿಮಾಗಳಲ್ಲಿ ಇವ್ರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ 500ಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಏಕೈಕ ಚಪ್ಪಾಳೆ ಕೈಗೆ ಕೆಲಸ ನಮ್ಮ ಸುನೇತ್ರ ಪಂಡಿತ್ ಅವರಿಗೆ ಸ್ವಾಗತ, ಸುಸ್ವಾಗತ. ಮನೆಗೆ ಬರಲೇನೆ, ಮನವ ಚೆಲ್ಲಾಡಲೇನೆ. ಮನೆಗೆ ಬರಲೇನೆ, ಮನವ ಚೆಲ್ಲಾಡಲೇನೆ. ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಾಡೇನೆ, ಮಲ್ಲಿಗೆ ಹೂವ ಕೊಯ್ದು ಚೆಲ್ಲಾಡೇನೆ. ಶ್ರುತಿ ನಿನ್ನ ಮನೆಗೆ ಬರಲೇನೆ. ನೋಡಿ, ಡಬ್ಬಿಂಗ್ ಆರ್ಟಿಸ್ಟ್ಗೆ ಡಬ್ ಮಾಡಿದೀವಿ ನಾವು. ಹೆಂಗೆ? ಹೈ ಫೈ. Hello Shruti, how are you? I'm as beautiful and happy as ever. ಹೇಗಿದ್ದೀರಾ ನೀವು? As beautiful, as happy, as fantastic, as everything. Of course, ನಿಮ್ಮನ್ನ ನೋಡಿದ ತಕ್ಷಣನೇ ಹಂಗೆ ಎಲ್ಲಾರ ಅಡ್ಗೆ ಮನೇಲೂ ಗ್ಯಾಸ್ ಸ್ಟವ್ ಅದಾಗದೆ ಹತ್ಕೊಂಡ್ಬಿಟ್ಟಿರುತ್ತೆ ಟಣ್ ಅಂತ. ಬಟ್ ಏನ್ ಗೊತ್ತಾ, ನಿಮಗೆ ಸ್ವಾಗತ ಸುಸ್ವಾಗತ ಹೇಳಾಗಿದೆ. ಎಸ್, ನೀವು ಅಡುಗೆ ಮಾಡಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಐ ರೈಟ್? ಕರೆಕ್ಟ್. ಆಕ್ಚುಲಿ ನಾನು ಪ್ರತಿ ಸತಿನೂ ಹೇಳ್ತೀನಿ, ಅದು ಪ್ರಪಂಚದಲ್ಲಿ ಕಡೆ ಕೆಲಸ ಯಾವ್ದಾದ್ರೂ ಇದೆ ಅಂದ್ರೆ ಅದು ನನ್ನ ಅಡುಗೆನೆ. ಓಕೆ, ಸೊ ಐ ಆಮ್ ನಾಟ್ ಲೈಕ್ ಕುಕ್ಕರ್ ಅಲ್ಲ, ನಾನು ಕುಕ್ಕರ್ ಅಲ್ಲ ನೀವು, ಈ ಈಟರ್ಗೆ ಇವತ್ತು ರುಚಿ ರುಚಿಯಾಗಿ ಮಾಡಿ ಹಾಕೋರು ಯಾರು? ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ ಇವತ್ತು? ನನ್ನ ಕ್ಲೋಸ್ ಫ್ರೆಂಡು ವೇದಾ ಸಾಯಿ ಅಂತ. ಓಕೆ, ಬಹುಶಃ ನಾನು ಅವಳು ಒಂದು 30 ವರ್ಷದ ಗೆಳತಿಯರು. ಓಕೆ, ವಿ ಆರ್ ಲೈಕ್ ವೆರಿ ಥಿಕ್ ಫ್ರೆಂಡ್ಸ್ ಅಂಡ್ ಒಂಥರ ಫ್ಯಾಮಿಲಿ ಮೆಂಬರ್ ತರಾನೇ ಆಗ್ಬಿಟ್ಟಿದ್ದಾಳೆ ಅವಳು. ಫ್ಯಾಮಿಲಿ ಮೆಂಬರ್ ಆಫ್ ಕೋರ್ಸ್. ಸೊ ಅವಳ ಜೊತೆಲಿ ಇವತ್ತು ನಾನು ಈ ಕಾರ್ಯಕ್ರಮ ಮಾಡಬೇಕು ಅಂತ ಇಷ್ಟಪಟ್ಟೆ. ಸೊ ಐ ಹ್ಯಾವ್ ಇನ್ವೈಟೆಡ್ ಹರ್. ಅದ್ಭುತ. ಬಟ್ ಏನ್ ಗೊತ್ತಾ, ನೀವೇನೇ ಹೇಳಿ ನೀವು ಚಪ್ಪಾಳೆ ಅಂತ ಹೇಳೋ ಸ್ಟೈಲು ಯಾರಿಗೂ ಬರಲ್ಲ, ನನಗೂ ಬರಲ್ಲ. ಸೊ ಅದೇ ಸ್ಟೈಲಲ್ಲಿ ಒಂದ್ಸತಿ ವೇದಾಗೆ ಬಾಮ ಅಂತ ಬರ್ಮಾಡ್ಕೊಳ್ಳೋಣ. ಓ ಎಸ್, 1 2 3 ವೇದಾ ಚಪ್ಪಾಳೆ. ನಿಮ್ಮಷ್ಟೇ ಕಲರ್ಫುಲ್ ಆಗಿ ಇಲ್ಲಿ ಏನೇನೋ ಇಂಗ್ರೀಡಿಯೆಂಟ್ಸ್ ಇಟ್ಟಿದೀವಿ. ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡಿ ಹಾಕ್ತಾ ಇದ್ದೀರಾ ನಮಗೋಸ್ಕರ ಸ್ಪೆಷಲ್ ಆಗಿ? ಇವತ್ತು ದಾಲ್ ಧಮಾಕ ಅನ್ನೋ ಒಂದು ಪದಾರ್ಥನ ಮಾಡ್ಕೊಡ್ತೀವಿ. ಸೊ ಇದಕ್ಕೆ ಏನೇನೆಲ್ಲ ಬೇಕು? ಇದಕ್ಕೆ 1 ಕಪ್ ಹೆಸರುಬೇಳೆ, ಕರಿಬೇವು, ಓಕೆ, ಕೊತ್ತಂಬರಿ, ಕ್ಯಾಶಿವು, ಇದು ಖಾರದ ಪುಡಿ, ಎಣ್ಣೆ, ಉಪ್ಪು, ಹಸಿಮೆಣಸಿನ್ಕಾಯಿ, ಮೇನು ಎಲೆಕೋಸು. ಇದೇನಿದು ಒಂದು ಫುಲ್ ಎಲೆಕೋಸ? ಇಲ್ಲ, ಇದ್ರಲ್ಲಿ ಒಂದು ಸ್ವಲ್ಪ ಎಲೆಕೋಸು ಮಿಕ್ಸ್ ಮಾಡಿದ್ರೆ ಸಾಕು. ಅರ್ಧ. ಓಕೆ, ಸೊ ದಾಲ್ ಧಮಾಕ ಎಲ್ಲಿಂದ ಶುರು ಮಾಡೋಣ? ಮೊದಲು ಬೇಳೆ ಬೇಯಿಸ್ಕೊಳ್ಳೋದ್ರಿಂದ ಶುರು ಮಾಡೋಣ. ಅದ್ರಲ್ಲಿ ಎಕ್ಸ್ಪರ್ಟ್ ನಾವು. ಕಮ್ ಆನ್, ತಗೊಳ್ಳಿ. ಈ ಹೆಸರು ಬೇಳೆ 1 ಕಪ್ ಹೆಸರು ಬೇಳೆನ ನೀವು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಓಕೆ, ಅದಕ್ಕೆ ಎಷ್ಟು ನೀರು? ಮುಳುಗೋಷ್ಟು. ಓಕೆ, ಸಾಕಾ? ಎಸ್, ಸೂಪರ್. ನೀವು 2 ಕೂಗನ್ನ ಕೂಗಿಸ್ಬೇಕು ಅಷ್ಟೇ, ಜಾಸ್ತಿ ಮಾಡೋ ಹಾಗಿಲ್ಲ. ಆಮೇಲೆ 3 ಕೂಗು ಕೂಗ್ಸಿದ್ರೆ ನಿಮಗೆ ಫುಲ್ ಮೆತ್ತಗಾಗ್ಬಿಡತ್ತೆ. ಓಕೆ, ಆ ಬೇಳೆ ಬೇಯೋವರೆಗೂ ನಾವು ಒಂದು 5 ಮಿನಿಟ್ಸ್ ಕಾಯಿ. ಟೈಮ್ ಇದೆ ಅಲ್ವಾ? 5 ಮಿನಿಟ್ಸು. ಈ 5 ಮಿನಿಟ್ಸ್ ಅಲ್ಲಿ ಅವ್ರ ಬೇಳೆನ ಹೇಗೆ ಬೇಯಿಸ್ಕೊಂಡ್ರು ಅಂತ ತಿಳ್ಕೊಳ್ಳೋಣ. ನಮ್ಮ ಸುನೇತ್ರ ಅವರು ನಿಮ್ಮ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ. ಕಣ್ಣ ಸಲಿಗೆ ಅಂತ ಬರೀ ಕಣ್ಣಲ್ಲೇ ರೊಮ್ಯಾನ್ಸ್ ಅಂತ ಇದು. ನಾನು ಥಿಯೇಟ್ರಲ್ಲಿ ಸೇರ್ಕೊಂಡ ರಂಗಭೂಮಿ ಕಲಾವಿದೆಯಾಗಿ ನನ್ನ ಕೆರಿಯರ್ ಶುರು ಮಾಡಿದಾಗ ನಾನು ಫಸ್ಟ್ PUC ಅವಾಗ 10th ಮುಗಿಸ್ಕೊಂಡು ಬಂದಿದ್ದೆ. ಫಸ್ಟ್ PUC
ಪಂಡಿತ್ತು ಅಲ್ಲಿ ರಿಹರ್ಸಲ್ಗೆ ಮತ್ತೆ ಸೆಟ್ ವರ್ಕ್ಗೆ ಅಂತೆಲ್ಲ ಬರೋರು. ಓಕೆ. CGK ಅಂತ ಇದ್ರು, ಅವ್ರು ಫಸ್ಟ್ ನನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಪಂಡಿತ್ಗೆ. ಇವ್ರು ಪಂಡಿತ ಅಂತ ಸುನೇತ್ರಾ ಅಂತಪ್ಪ ಹೊಸ ಹುಡುಗಿ ಥಿಯೇಟರ್ನಲ್ಲಿ ಬಂದಿದ್ದಾಳೆ, ತುಂಬಾ ಅದ್ಭುತ ಕಲಾವಿದೆ, ತುಂಬಾ ಚೆನ್ನಾಗಿ ಮಾಡ್ತಾಳೆ, ನನ್ನನ್ನು ಬಾರಿ ಹೊಗಳ್ತಾ ಇದ್ರು ಅವರು. ಓಕೆ. ಆಮೇಲೆ ಇವರು ಅಂತ ಅಷ್ಟೇ. ರಿಹರ್ಸಲ್ಸ್ ಶುರು ಆಯ್ತು, ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ನಮ್ದು ಏನಾಗ್ತಿತ್ತು ಅಂತಂದ್ರೆ ನಾನು ಕಾಲೇಜ್ 3:30 ಹಂಗ್ ಬಿಡ್ತಾ ಇತ್ತು, ನಾನು ಮನೆಗೆ ಹೋಗಿ ವಾಪಸ್ ರಿಹರ್ಸಲ್ ಬರೋಷ್ಟು ಟೈಮ್ ಇರ್ತಾರೆ, ಲೇಟ್ ಆಗ್ತಿತ್ತು. ಸೊ ಡೈರೆಕ್ಟ್ ಆಗಿ ನಾನು ಕಲಾಕ್ಷೇತ್ರಕ್ಕೆ ಬಂದ್ಬಿಡ್ತಾ ಇದ್ದೆ. ಆತರ ಎಷ್ಟೊಂದು ಹುಡುಗರಿದ್ರು, ಎಲ್ಲರೂ ಕಾಲೇಜಿಂದ ಕೆಲ್ಸಗಳಿಂದ ಎಲ್ಲ ಬಂದು ಅಲ್ಲಿ ಸೇರಿ ಏನ್ 6:30 ರಿಹರ್ಸಲ್ ಶುರು ಆಗೋದು. ಅಲ್ಲಿವಂಗ ಏನ್ ಮಾಡೋದು ಅಂತ ವಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಎಲ್ಲರೂ ಕ್ರಿಕೆಟ್ ಹುಚ್ಚು ಅವಾಗ. ಸೊ ಎಲ್ಲ ಆಡ್ತಾ ಇದ್ವಿ. ಮತ್ತೆ ಪಂಡಿತ್ ಆವಾಗ ಬರೋರು. ನಾವು ಕ್ರಿಕೆಟ್ ಆಡ್ತಾ ಇದೀವಿ ಅಂತ ಗೊತ್ತಾಗಿದ ತಕ್ಷಣ ಅವರು ಈಸ್ ಅ ವೆರಿ ಗುಡ್ ಕ್ರಿಕೆಟ್ ಪ್ಲೇಯರ್. ಓಕೆ. ಸೊ ಅವರು ನಮ್ ಜೊತೆ ಜಾಯಿನ್ ಆಗೋರು. ಯಾವಾಗ್ಲೂ ಕೋರ್ಕೊಳ್ತಾ ಇದೀವಿ ಗೊತ್ತಾ, ನಂಗ್ ಶ್ರುತಿ, ನಂಗ್ ವೇದ, ಕೋರ್ಕೋತೀವಿ ಗೊತ್ತಾ, ಆತರ ಕೋರ್ಕೊಳ್ಳೋವಾಗ್ಲೂ ಯಾವಾಗ್ಲೂ ನನ್ ಕೋರ್ಕೊಳ್ಳೋರು. ಸೊ ಕೋರ್ಕೊಳ್ಳೋವಾಗ ಆಮೇಲೆ ಹೆಂಗೆ ನಿಂತ್ಕೋಬೇಕು, ಹೇಗ್ ಬಾಲ್ ಹಿಡ್ಕೋಬೇಕು, ಹೇಗ್ ಬ್ಯಾಟ್ ಮಾಡ್ಬೇಕು, ಹೇಗೆ ಕೈ ಹಿಂಗೆ push ಮಾಡ್ಬೇಕು. ಸೊ ಇದೆಲ್ಲ ನಮ್ಗೆ, ನನ್ಗಂತೂ ಎಸ್ಪೆಷಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಅಲ್ಲೇ ಹೇಳ್ಕೊಡೋರು. ಆಮೇಲೆ ಅವಾಗ ನಾನು ನೋಡೋರು, ನಂಗೆ ಗೊತ್ತಾಯ್ತಾ ಇತ್ತು ಅವ್ರು ನನ್ನ ನೋಡ್ತಾ ಇದಾರೆ ಅಂತ. ಯೂಶ್ವಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ತುಂಬಾ ದೊಡ್ಡ ಬೊಟ್ಟು ಇಡ್ತಾ ಇದ್ದೆ ಅವಾಗ. ಸೊ ಒಂದಿನ ಇಟ್ಕೊಂಡು ಹೋಗಿರ್ಲಿಲ್ಲ, ಅವ್ರು ನನ್ನ ಕರೆದ್ಬಿಟ್ಟು ಬಮ್ಮ ಇಲ್ಲಿ ಅಂತ, ತುಂಬಾ ಪುಟ್ಟ ಹುಡುಗಿ ಅಲ್ವಾ ನಾನು, ಬಮ್ಮ ಇಲ್ಲಿ ಅಂತ ಕರೆದ್ರು. ಹಾ ಹೇಳಿ ಸರ್ ಅಂತಂದೆ. ಯಾಕೆ ಇವತ್ತು ಹಣ ಇಟ್ಕೊಂಡ್ ಬಂದಿಲ್ಲ, ನನ್ನ ಇಷ್ಟ ಅಂದೆ ನಾನು. ಓಕೆ. ಅಲ್ಲೇ ಅವ್ರು ಬೋಲ್ಡ್ ಔಟಾ? ಅವರು ಇಲ್ಲ ನೀವು ಹಣೆಗೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಅದು ಕೆಂಪುದೇ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ. ನಾನು ಇಲ್ಲ ನಾನು ಅವೆಲ್ಲ ಆಗಲ್ಲ ಅಂತೆಲ್ಲ ಇಟ್ಕೊಂಡು ಇಟ್ಕೊಂಡು ಹೋಗಿದ್ದೆ ನಾನು. ಓಕೆ. ಸೊ ಫ್ರಮ್ ದಟ್ ಡೇ ಐ ನ್ಯೂ ದಟ್ ಹಿ ಈಸ್ ಸೀಯಿಂಗ್ ಮೀ ಅನ್ನೋದು ನನ್ಗೆ ಗೊತ್ತಿತ್ತು. ಬಟ್ ನಮ್ಗೆ ಗೊತ್ತಲ್ವಾ ಅವಾಗಿನ್ನು ಫುಲ್ ಆಟಿಟ್ಯೂಡ್ ಅಲ್ಲಿ ಇದೆ, ಅದು ಚಿಕ್ಕ ಹುಡುಗಿ ನೀವು. ಚಿಕ್ಕ ಹುಡುಗಿ. ಹಿ ಈಸ್ ವೆರಿ ಎಲ್ಡರ್ ಟು ಮೀ, ತುಂಬಾ ದೊಡ್ಡವರು. ನಾನು ಎಷ್ಟು ಮದುವೆ ಆಗಿ ಎಷ್ಟೋ ವರ್ಷ ಸರಿ ಅಂತ ಇದ್ದೆ ನಾನು ಅವ್ರನ್ನ. ಸುಮ್ಮನೆ ಸರ್ ನಿಮ್ಗೆ ನೋಡಿ, ಸತ್ಯ. ಕುಕ್ಕರ್ ನಾನ್ ಚಿಕ್ಕವನು ವಿಸಿಲ್ ಹೊಡಿಲ್ಲ ಅಂತ ಕೇಳ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ ಜೊತೆ ಅಂತ. ಸೊ ಮದ್ವೆಗೂ ಎಷ್ಟೋ ವರ್ಷ ಐ ಯೂಸ್ ಟು ಕಾಲ್ ಹಿಮ್ ಸರ್ ಅಂತ. ಹೌದಾ? ಜಗಳ ಮಾಡೋ, ಸುಮ್ಮನೆ ಇರ್ತೀರಾ ಸರ್ ನೀವು ಅಂತೆಲ್ಲ ಅಂತ ಇದ್ದೆ. ಹೋಗ್ಲಿ ಬಿಡ. ರುಚಿಗೆ ತಕ್ಕಷ್ಟು. ಎಸ್. ಕರಿಬೇವು ಓಕೆ. ಒಂದು 5-6 ಎಷ್ಟಾದ್ರೂ ಹಾಕೋಬಹುದು. ಹಾ. ಕೊತ್ತಂಬರಿ ಸೊಪ್ಪು. ಲಾಸ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ನಿಮಗೆ ತುಂಬ ಜಾಸ್ತಿ ಬೇಕು ಅನಿಸ್ತವ್ರು ಜಾಸ್ತಿ ಹಾಕೋಬೋದು, ಇಲ್ಲ ಸುಮ್ಮನೆ ಸ್ವಲ್ಪ ಟೇಸ್ಟಿಗೆ ಬೇಕು ಅಂದರೂ ಸ್ವಲ್ಪ ಟೇಸ್ಟ್ಗೆ ಹಾಕೋಬೋದು. ಸೂಪರ್. ಇವಾಗ ಎಲ್ಲ ಮಿಕ್ಸ್ ಮಾಡೋದು. ಯಾ. ಅಂಡ್ ನಂದಿತಾ ಅವ್ರು ಎಂಟ್ರಿ ಕೊಟ್ರು. ಹಾ, ನಂದಿತಾ ಪಂಡಿತ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್. ಓಕೆ. ಪಂಡಿತ್ ಬರ್ಡೇ ಇತ್ತು. ಸೊ ನಂದಿತಾ ಮನೇಲಿ ಅವ್ರ ಪಂಡಿತ್ ಬರ್ಡೇನ ಆರ್ಗನೈಸ್ ಮಾಡಿದ್ರು. ಓಕೆ. ಸೊ ಏನಂದ್ರೆ ಪಂಡಿತ್ ನನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅವಳಿಗೆ ಗೊತ್ತಿತ್ತು. ಸೊ ಶಿ ಕೇಮ್ ಟು ಮೈ ಹೌಸ್. ಅಂದ್ರೆ ಬಂದ್ಬಿಟ್ಟು ಆಂಟಿ ಪ್ಲೀಸ್ ಕಳ್ಸಿ, ಬರ್ಡೇ ಪಾರ್ಟಿ ಇದೆ ಅಂತ. ನಮ್ಮಮ್ಮ ಪಾಪ ಶಿ ಟೋಲ್ಡ್ ಓಕೆ ಯು ಕ್ಯಾನ್ ಟೇಕ್ ಹರ್ ಅಂತ. ಹೋದೆ, ಅಲ್ಲಿಗೆ ಹೋದೆ, ಎಲ್ಲ ಪಾರ್ಟಿ ಎಲ್ಲ ನಡೀತಾ ಇತ್ತು, ಕೇಕ್ ಎಲ್ಲ ಕಟ್ತಾ ಇತ್ತು. ನಾನು ಚೆನ್ನಾಗಿತ್ತು ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಎಲ್ಲ ಹರಟೆ ಹೊಡ್ಕೊಂಡು ಹಾಡುಗಳು ಹಾಡ್ಕೊಂಡು. ನಮ್ಮ ನಾಟಕದ ಪಾರ್ಟಿ ಅಂದ್ರೆ ಹಾಡು ಪಕ್ಕ ಇದ್ದೇ ಇರುತ್ತೆ. ಎಲ್ಲರೂ ಇರ್ತಾರೆ, ಸೊ ಹಾಡ್ತಾರೆ. ಈ ಟೈಮಲ್ಲಿ ಪಂಡಿತ್ ವೆಂಟ್ ಡೌನ್ ಆನ್ ಹಿಸ್ ನೀಸ್. ನೋ 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 ನಥಿಂಗ್. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಕ್ಚುಲಿ.
ಇದ್ವರ್ ತನಕ ಇವತ್ 22 ವರ್ಷ ಆಯ್ತು ನಮ್ಗೆ ಮದ್ವೆ ಆಗಿ ಇವತ್ ತನಕ ಅವ್ರೇನ್ ಐ ಲವ್ ಯು ಅಂತ ಹೇಳಿಲ್ಲ ನನ್ಗೆ. ಮತ್ತೇನಪ್ಪ ಇದು? ಅವ್ರು ಬಂದು ಅವ್ರ ಪರ್ಸನಲ್ ಫ್ರೆಂಡ್ಸ್ ಕೂಡ ಬಂದಿದ್ರು ಪಾರ್ಟಿಗೆ. ಓಕೆ. ನಾನ್ ರಂಗಭೂಮಿ, ನಾನ್ ಫಿಲ್ಮ್, ನಾನ್ ಟೆಲಿವಿಷನ್, ನಾನ್ ಮೀಡಿಯಾ ನಾನ್ ಮೀಡಿಯಾ ಬಂದಿದ್ರು. ಅವ್ರನ್ನ ಕರೆದ್ಬಿಟ್ಟು ಮುರಳಿ ವಾಸು ಎಲ್ಲ ಬಂದ್ರು ಅಂತೆಲ್ಲ ಕರೆದ್ಬಿಟ್ಟು ಇವಳು ಸುನೇತ್ರ ಅಂತ ನನ್ ನಮಸ್ಕಾರ ಅಂತ ಫುಲ್ ಬಾರಿ ಫಾರ್ಮಲ್ ಆಗಿ ನಮಸ್ಕಾರ ಅಂತೆಲ್ಲ ನನ್ನ ಹೆಂಡತಿ ಆಗೋಳು ಒಂದು. ನಾನು ಫುಲ್ ಶಾಕ್. ಐ ಜಸ್ಟ್ ಓಪನ್ ಮೈ ಮೌತ್ ಅಂತ ಒಂದು ದೊಡ್ಡ ಬಾಯ್ ತೆಗ್ದು ನಿಂತ್ಕೊಂಡೆ. ಏನ್ ಹೇಳ್ತಾ ಇದ್ದೀರಾ ಅಂದೆ. ಹಲೋ ಎಕ್ಸ್ಕ್ಯೂಸ್ ಮೀ, ವಾ ಏನ್ ಪ್ರಾಬ್ಲಮ್ ಏನ್ ನಿಮ್ದು ಅಂತ. ಅವರು ಹೆಂಡತಿ ಆಗೋಳು, ಅದಕ್ಕೆ ಹೆಂಡತಿ ಆಗೋಳು ಅಂತ ಇಂಟ್ರೊಡ್ಯೂಸ್ ಮಾಡಿದೆ. ನನಗೆ ಓಕೆ, ಫಾರ್ ಇನ್ಫಾರ್ಮೇಶನ್ ಸೇಕ್ ಅದೇ ಯಾವತ್ತಾದ್ರೂ ನಾನು ಪ್ರಪೋಸ್ ಮಾಡಿದ್ರೆ ಅದ್ರಲ್ಲಿ ಏನಿದೆ, ಪ್ರಪೋಸ್ ಮಾಡೋದು ಏನಿದೆ ಅಂತ ಏನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ. ನಾನು ಮದ್ವೆ ಆಗ್ತಾ ಇದೀನಿ ಅಷ್ಟೇ ಅಂದ್ರೆ, ನೀವ್ ಆಗ್ತಾ ಇದ್ದೀರಾ ನಾನ್ ಆಗ್ತೀನೋ ಇಲ್ವಾ ಅಂತ ನೀವ್ ಕೇಳಿದ್ರಾ ಅಂತ. ಆಮೇಲೆ ನೀವ್ ನನ್ನೇ ಆ ಮದ್ವೆ ಆಗೋದು ನೋಡ್ತಾರೆ. ಓ ಎಕ್ಸ್ಕ್ಯೂಸ್ ಮಿ, ಐ ಆಮ್ ನಾಟ್ ಇನ್ ಎನಿ ಮೂಡ್ ಆಫ್ ಗೆಟಿಂಗ್ ಮ್ಯಾರಿಡ್ ಬಿಕಾಸ್ ಐ ವಾಸ್ ಜಸ್ಟ್ 18. ಆಮೇಲೆ ಆವಾಗ ಆಗಲ್ಲ ಅಂದೆ. ಅದಾದ್ಮೇಲೆ ಹಿ ಕೆಪ್ ಪ್ರಪೋಸಿಂಗ್ ಮೀ, ಐ ಕೆಪ್ ರಿಜೆಕ್ಟಿಂಗ್. ಹಿ ಕೇಮ್ ಹೋಮ್ ಡೈರೆಕ್ಟ್ಲಿ. ಸೊ ಯಾವಾಗ ಮಾತಾಡ್ತೀನಿ ನಿಮ್ಮ ಅಮ್ಮ ಅಪ್ಪನ ಹತ್ರ ಮದುವೆ ವಿಚಾರ ಅಂತ. ಈ ಮದುವೆ ವಿಚಾರ ಬಂದಿದ ತಕ್ಷಣ ಟೀ, ಕಾಫಿ, ಪಕೋಡ ಅದೆಲ್ಲ ಕೊಡ್ತಾರೆ. ಅಲ್ಲಿ ಕೊಟ್ರ ಇಲ್ವೋ ಗೊತ್ತಾಗತ್ತೆ. ಬಟ್ ಇಲ್ಲಿ ನಮ್ಗೇನೋ ಖಂಡಿತವಾಗ್ಲೂ ಸಿಗ್ತಾ ಇದೆ. ಹೌದು. ಇಲ್ಲಿ ಏನಾಗಿದೆ ಅಂತ ನೋಡೋಣ. ಒಂದು ಈಗ ನಾವು ಎಣ್ಣೆ ಇಟ್ಟು ಇದನ್ನ ಕರಿಬೇಕು. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀವಿ. ಜೋರ್ ಮಾಡಿದೀರಾ? ಜೋರ್ ಮಾಡಿದ್ದೀನಿ, ಫುಲ್ ಇದೆ. ನೀವು ಜೋರ್ ಮಾಡಿದ್ರಿ ನನ್ನ ಮದ್ವೆ ಆಗಲ್ಲ ಅಂತ. ಜೋರ್ ಮಾಡಿದೆ. ಅವ್ರು ನಿಮ್ ಮನೆಗ್ ಬಂದಿದ್ರು. ಬಂದು ಇಲ್ಲ 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 ಮದ್ವೆ ಆಗ್ಲೇಬೇಕು ಅಂತೆಲ್ಲ ಒಳ್ಳೆ ಇದು ಗಲಾಟೆ, ಮದ್ವೆ ಆಗ್ಲೇಬೇಕು ಅಂತ. ಮೋರ್ ಓವರ್ ಏನಂದ್ರೆ ನನಗೆ ಸ್ವಲ್ಪ ಯಾವ ತರ ಹುಡುಗರು ಇಷ್ಟ ಆಗ್ತಾರೆ ಅಂದ್ರೆ ಸ್ವಲ್ಪ ಆರ್ಗನೈಸ್ ಮಾಡ್ತಿರ್ತಾರೆ, ಆಮೇಲೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ, ಹೂ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಓಕೆ. ಸೊ ಪಂಡಿತ್ ವಾಸ್ ದಟ್ ಕೈಂಡ್. ಹಿ ವಾಸ್ ಅ ವೆರಿ ವೆರಿ ನೈಸ್ ಪರ್ಸನ್. ಒಂಥರ ನನ್ಗಿಂತ ನೀವು ವೇದ ಅವ್ರನ್ನ ಕೇಳಿದೆ, ಶಿ ವಿಲ್ ಗಿವ್ ಬಯೋಡೇಟಾ ಆಫ್ ಪಂಡಿತ್. ಸೊ ಹೀಸ್ ಲೈಕ್ ಅವಳ ಫೋನ್ ಅಲ್ಲಿ ಹೆಸರೇನ್ ಸೇವ್ ಆಗಿದೆ ಗೊತ್ತಾ? ಪಂಡಿತ್ ಅಂತ ಬೆಸ್ಟ್ ಅಂತ ಸೇವ್ ಆಗಿದೆ. ಹೌದಾ? ಬೆಸ್ಟ್ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಸೊ ಇಟ್ ಇಸ್ ಲೈಕ್ ಎವ್ರಿಬಡಿ ಲೈಕ್ಸ್ ಹಿಮ್ ಅಂಡ್ ಹುಡುಗರ ಫ್ಯಾನ್ಸ್ ಅವ್ರಿಗೆ. ಸರ್ ಹಿಂಗ್ ಮಾಡ ಸರ್ ಅಂದ್ರೆ ಈಸ್ ಲೈಕ್ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಪರ್ಕಷನ್ ನುಡಿಸ್ತಾರೆ, ಅದ್ಭುತವಾಗಿ ಆಕ್ಟಿಂಗ್ ಬಗ್ಗೆ ನಾನು ಹೇಳಲೇಬೇಡ. ಸೊ ಈ ತರ ಆರ್ಗನೈಸ್ಡ್ ಆಗಿರೋರು ನಂಗೆ ತುಂಬಾ ಇಷ್ಟ. ಸೊ ಇಟ್ ವಾಸ್ ಪರ್ಫೆಕ್ಟ್. ಸೊ ಅದೇ ಅನ್ಕೊಂಡೆ, ಎಲ್ಲ ನಾನು ಅನ್ಕೊಂಡಿದ್ದಕ್ಕೆಲ್ಲ ಇವ್ರು ಕರೆಕ್ಟ್ ಆಗಿದ್ದಾರಲ್ಲ, ವೈ ಡೋಂಟ್ ಐ ಗಿವ್ ಇಟ್ ಅ ಟ್ರೈ ಅಂತ. ಟ್ರೈ ಮದುವೆನ ವೈ ಡೋಂಟ್ ಐ ಗಿವ್ ಇಟ್ ಅ ಟ್ರೈ ಅಂತ. ಅಂಡ್ ಐ ಗಿವ್ ಇಟ್ ಅ ಶಾಟ್. ಫೈನಲಿ ವಿ ಗಾಟ್ ಮ್ಯಾರಿಡ್. ಮದುವೆ ಆದಮೇಲೆ ಆಕ್ಚುಲಿ ಟು ಸೇ ಟೆಲಿವಿಷನ್ ಅಲ್ಲಿ ಹೇಳ್ತಾ ಇದ್ದೀನಿ, ಆಫ್ಟರ್ ಐ ಗಾಟ್ ಮ್ಯಾರಿಡ್ ಐ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಲವ್ ವಿತ್ ಅಂಡ್ ಎವ್ರಿ ಡೇ ಐ ಫಾಲ್ ಇನ್ ಲವ್ ವಿತ್. ಇವಾಗ ಮೇಡಮ್ ನಮ್ಗೆ ವೇದ ಅವರು ಈ ಬಜ್ಜಿನ ಮಾಡ್ಕೊಡ್ತಾರೆ. ಬಿಸಿ ಆಗಿದ್ಯಾ? ಹಾ, ಹಾಕ್ ನೋಡೋಣ. ಎಸ್.